Hi friends, today I'll be talking about the topic eye care beyond 55 years of age. But first, eye care and eye examination, why they are so important? Eye examination, is it only vision testing, glass prescription and cataract surgery? No, it is much beyond that. I will give you few examples to substantiate it. Even you might have heard a very famous Kannada saying, Kannu Dehada Arogyada Ondu Kannadi. I'll give you the examples. The first example. ಕೆಲವು ವರ್ಷಗಳ ಮೊದಲು ನಾನು ಓರ್ವರನ್ನು ನೋಡಿದ್ದೆ. ಪ್ರಾಯ ಸಾಧಾರಣ 56 ವರ್ಷ. ಅವರು ಅಡಿಗೆ ಭಟ್ರು. ನನ್ನ ಹತ್ರ ಟೆಸ್ಟಿಗೆ ಬಂದಿದ್ದರು. ನನಗೆ ಹೇಳಿದರು, ಕಣ್ಣು ಸರಿ ಕಾಣ್ತಾ ಇಲ್ಲ, ಪೇಪರ್ ಓದಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಒಂದು ಪರೀಕ್ಷೆ ಮಾಡಿ ನನಗೊಂದು ಕನ್ನಡಕ ಕೊಡಿ ಅಂತ ಹೇಳಿದರು. ಕನ್ನಡಕದ ಟೆಸ್ಟ್ ಮಾಡಿದೆ. ನೋಡಿದರೆ ಯಾವುದೇ ಕನ್ನಡಕದಲ್ಲಿ ಅವರ ದೃಷ್ಟಿ ಇಂಪ್ರೂವ್ಮೆಂಟ್ ಆಗ್ತಾ ಇರಲಿಲ್ಲ. ಕಣ್ಣಿನ ನರದ ಪರೀಕ್ಷೆ ಮಾಡಿದೆ. ನೋಡಿದರೆ ಕಣ್ಣಿನ ಒಳಗೆ ತುಂಬ ರಕ್ತದ ಡಾಟ್ಗಳು, ಫ್ಯಾಟ್ ಡಾಟ್ಗಳು, ನರವು ದಪ್ಪವಾಗಿತ್ತು, ನರದಲ್ಲಿ ನೀರು ತುಂಬಿತ್ತು. ಇದು ಸರಿಸುಮಾರು ಈ ಡಯಾಬಿಟಿಸಿನ ಕಣ್ಣಿನ ಡ್ಯಾಮೇಜಿನ ಲಕ್ಷಣ. ಅವರ ಹತ್ರ ಕೇಳಿದೆ, ನಿಮಗೇನಾದರೂ ಡಯಾಬಿಟಿಸ್ ಇದೆಯಾ ಅಂತ ಕೇಳಿದೆ. ಹೇಳಿದರು, ನನಗೆ ಯಾವುದೇ ಸಮಸ್ಯೆ ಇಲ್ಲ, ನಾನು ನಿಮ್ಮ ಹತ್ರ ಬಂದಿದ್ದು ಬರೀ ಕನ್ನಡಕದ ಟೆಸ್ಟಿಗೋಸ್ಕರ, ಸೊ ನನಗೊಂದು ಕನ್ನಡಕ ಬರೆದು ಕೊಡಿ ಅಂತ ಒತ್ತಾಯ ಮಾಡಿದೆ. ಡಯಾಬಿಟಿಸ್ ಟೆಸ್ಟ್ ಮಾಡಿ ಹೇಳಿದರು, ಡಾಕ್ಟ್ರೇ ನನಗೆ ಪುರ್ಸತ್ತಿಲ್ಲ, ನನಗೊಂದು ಕನ್ನಡಕ ಕೊಟ್ಟು ಬಿಡಿ, ಡಯಾಬಿಟಿಸ್ ಎಲ್ಲ ನನಗೆ ಯಾವುದೂ ಇಲ್ಲ ಅಂತ ಹೇಳಿದರು. ತುಂಬ ಒತ್ತಾಯ ಮಾಡಿ ಅವರನ್ನು ಡಯಾಬಿಟಿಸ್ ಟೆಸ್ಟಿಗೆ, ಅಂದರೆ ಬ್ಲಡ್ ಶುಗರ್ ಟೆಸ್ಟಿಗೆ ಕಳಿಸಿದೆ. ರಿಪೋರ್ಟ್ ಹಿಡ್ಕೊಂಡು ಬಂದರು. ಬ್ಲಡ್ ಶುಗರ್ ರಿಪೋರ್ಟ್ ನೋಡುವಾಗ ನನಗೆ ಆಶ್ಚರ್ಯ ಆಯಿತು. ಅವರ ಬ್ಲಡ್ ಶುಗರು 548 ಇತ್ತು, 548. ಅದರ ನಂತರ ಫಿಸಿಷಿಯನ್ ಹತ್ರ ಕಳಿಸಿದೆ. ಫಿಸಿಷಿಯನ್ ಅವರ ಡಯಾಬಿಟಿಸನ್ನು ಟ್ರೀಟ್ಮೆಂಟ್ ಮಾಡಿದರು. ಡಯಾಬಿಟಿಸು ಕಂಟ್ರೋಲಿಗೆ ಬಂತು, ಕಣ್ಣಿನ ಟ್ರೀಟ್ಮೆಂಟು ಆಯಿತು, ಹಾಗೂ ಕಣ್ಣಿನ ದೃಷ್ಟಿಯೂ ಇಂಪ್ರೂವ್ಮೆಂಟ್ ಆಯಿತು. ಹೀಗೆ ಕಣ್ಣಿನ ಪರೀಕ್ಷೆಯಿಂದಾಗಿ ಅವರ ಡಯಾಬಿಟಿಸ್ ಗೊತ್ತಾಯಿತು. ಎರಡನೇ ಉದಾಹರಣೆ, ಕೆಲವು ವರ್ಷಗಳ ಹಿಂದೆ ಓರ್ವ ಮಹಿಳೆ ನನ್ನ ಹತ್ರ ಬಂದಿದ್ದರು. ಹೇಳಿದರು, ಅವರು ಬ್ಯಾಂಕ್ ಉದ್ಯೋಗಿ. ಹೇಳಿದರು, ನನ್ನ ಕಣ್ಣು ಪರೀಕ್ಷೆ ಮಾಡಿ ಕನ್ನಡಕದ ಟೆಸ್ಟ್ ಮಾಡಿ ಒಂದು 5-6 ವರ್ಷಗಳಾಗಿದೆ, ಈಗ ಸಾಧ್ಯವಾದಂತಹ ತಲೆನೋವು ಬರ್ತಾ ಇದೆ, ಹಾಗೂ ಕೆಲವು ಸಲ ಕಣ್ಣು ಕತ್ತಲೆ ಬರ್ತಾ ಇದೆ, ಒಂದು ಕಣ್ಣಿನ ದೃಷ್ಟಿ ತುಂಬ ಡಿಮ್ ಆಗಿದೆ ಅಂತ ಹೇಳಿದರು. ಕಣ್ಣಿನ ಪರೀಕ್ಷೆ ಮಾಡಿದೆ. ನೋಡಿದರೆ ಒಂದು ಕಣ್ಣಿನ ನರ ಕಣ್ಣಿನಿಂದ ಬ್ರೈನಿಗೆ ಹೋಗುವಂತಹ ನರ, ಅದಕ್ಕೆ ನಾವು ಆಪ್ಟಿಕ್ ನರ್ವ್ ಅಂತ ಹೇಳ್ತೇವೆ, ಅದು ಸ್ವಲ್ಪ ಬಿಳಿಯಾಗಿತ್ತು. ಅಂದಾಜಾಯಿತು, ಏನೋ ಬ್ರೈನ್ನಲ್ಲಿ ಸಮಸ್ಯೆ ಇದೆ ಅಂತ ಅಂದಾಜಾಯಿತು. ನ್ಯೂರೋ ಸರ್ಜನ್ ಹತ್ರ ಅವರನ್ನು ರೆಫರ್ ಮಾಡಿದೆ. ನ್ಯೂರೋ ಸರ್ಜನ್ ಪರೀಕ್ಷೆ ಮಾಡಿದರು, ಹಾಗೂ MRI ಮಾಡಿದರು. ನಿಮ್ಗೆ ಗೊತ್ತಿರ್ಬೋದು, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ. ಅದರಲ್ಲಿ ಡಯಾಗ್ನೋಸಿಸ್ ಕನ್ಫರ್ಮ್ ಆಯಿತು. ಡಯಾಗ್ನೋಸಿಸ್ ತುಂಬ ಬೇಸರವಾದಂತಹ ಡಯಾಗ್ನೋಸಿಸ್, ಬ್ರೈನ್ ಟ್ಯೂಮರ್ ಇತ್ತು ಅವರಲ್ಲಿ. ಅದರ ನಂತರ ಸರ್ಜರಿ ಆಯಿತು. ಒಂದು ಕಣ್ಣು ಡ್ಯಾಮೇಜ್ ಆದ ಕಣ್ಣು ಸರಿ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಇನ್ನೊಂದು ಕಣ್ಣು ಉಳಿಯಿತು. ಬಟ್ ಆ ಸಂದರ್ಭದಲ್ಲಿ ಗೊತ್ತಾದದ್ರಿಂದ ಅವರ ಜೀವನೂ ಉಳಿಯಿತು. ಹೀಗೆ ಕಣ್ಣಿನ ಪರೀಕ್ಷೆಯಿಂದಾಗಿ ಅವರ ಬ್ರೈನ್ ಟ್ಯೂಮರ್ ಡಯಾಗ್ನೋಸಿಸ್ ಆಯಿತು, ಹಾಗೂ ಜೀವ ಉಳಿಯಿತು. ಮೂರನೇ ಉದಾಹರಣೆ, ಇನ್ನೋರ್ವ ಮಹಿಳೆ, ವಯಸ್ಸು ಸರಿಸುಮಾರು 56 ವರ್ಷ, ನನ್ನ ಹತ್ರ ಬಂದಿದ್ದರು. ಹೇಳಿದರು, ನನಗೆ ಕಳೆದ 10 ದಿನಗಳಿಂದ ತುಂಬ ಕಣ್ಣು ನೋವಾಗ್ತಾ ಇದೆ, ಹಾಗೂ ಅಸಾಧ್ಯವಾದಂತಹ ತಲೆನೋವು ಸಹ ಬರ್ತಾ ಇದೆ. ನಾನು ಮೆಡಿಕಲಿಗೆ ಹೋಗಿ ಡ್ರಾಪ್ಸನ್ನು ತೆಕ್ಕೊಂಡೆ, ಆದರೂ ಗುಣ ಆಗ್ತಾ ಇಲ್ಲ, ಒಂದು ಪರೀಕ್ಷೆ ಮಾಡಿ ಮದ್ದು ಕೊಡಿ ಅಂತ ಹೇಳಿದರು. ಪರೀಕ್ಷೆ ಮಾಡುವಾಗ ಅದು ಬರೀ ಕಣ್ಣು ನೋವಾಗಿರಲಿಲ್ಲ, ಅದಕ್ಕೆ ನಾವು ಐರಿಡೋಸೈಕ್ಲೈಟಿಸ್ ಅಂತ ಹೇಳ್ತೇವೆ. ಐರಿಡೋಸೈಕ್ಲೈಟಿಸ್ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಯಾವುದಾದರೂ ಎಲರ್ಜಿ, ಇನ್ಫೆಕ್ಷನ್ ಅಥವಾ ಆಟೋ ಇಮ್ಯೂನ್ ಡಿಸೀಸ್ ನೀವು ಕೇಳಿರ್ಬೋದು, ಅದರ ಒಂದು ರಿಯಾಕ್ಷನ್ ಕಣ್ಣಲ್ಲಿ ಆಗುವಂತಹ ಒಂದು ಸಮಸ್ಯೆ. ಫಿಸಿಷಿಯನ್ ಹತ್ರ ಕಳಿಸಿದೆ. ಫಿಸಿಷಿಯನ್ ಪರೀಕ್ಷೆ ಮಾಡಿದರು, ಎಲ್ಲ ಬ್ಲಡ್ ಟೆಸ್ಟೆಲ್ಲ ಆಯಿತು. ಅವರ ಡಯಾಗ್ನೋಸಿಸ್ ಕನ್ಫರ್ಮ್ ಆಯಿತು, ಅದು ಟ್ಯೂಬರ್ಕ್ಯುಲೋಸಿಸ್, ನಾವು TB ಕಾಯಿಲೆ ಅಂತ ಹೇಳ್ತೇವೆ. ಸೊ ಅವರ ಕಣ್ಣಿನ ಪರೀಕ್ಷೆಯಿಂದಾಗಿ ಅವರ ಟ್ಯೂಬರ್ಕ್ಯುಲೋಸಿಸ್ ಡಯಾಗ್ನೋಸಿಸ್ ಆಯಿತು. ನಂತರ ಅವರ ಹತ್ರ ಕೇಳಿದೆ, ನಿಮಗೇನಾದರೂ ಈ ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆಯ ಯಾವುದಾದ್ರೂ ರೋಗಿಯ ಸಂಪರ್ಕ ಇತ್ತಾ ಅಂತ. ಹೇಳಿದರು, ನನ್ನ ಗಂಡನಿಗೆ 6 ತಿಂಗಳು ಮೊದಲು TB ಕಾಯಿಲೆ ಬಂದಿತ್ತು, ತುಂಬ ದಮ್ಮು, ಕೆಮ್ಮು ಹಾಗೂ
ಕೆಮ್ಮುವಾಗ ರಕ್ತ ಬರುವಂತಹ ಸಮಸ್ಯೆ ಇತ್ತು, ನೀವೇನು ಪರೀಕ್ಷೆ ಮಾಡಲಿಲ್ವ, ನನಗೆ ಏನು ಸಮಸ್ಯೆನೇ ಇರಲಿಲ್ಲ ಅಂತ ಹೇಳಿದರು. ಅಂದರೆ ಬರೀ ಅವರ ದೇಹದ ಒಳಗೆ ಅದರ ಅಂಶ ಇದ್ದದರಿಂದ ಕಣ್ಣಿನಲ್ಲಿ ಅದರ ಸಮಸ್ಯೆ ಆಯಿತು. 4ನೇ ಉದಾಹರಣೆ ನೀವು ನೋಡಿರಬಹುದು, ತುಂಬ ಪೇಷಂಟ್ಗಳು ಬರ್ತಾರೆ, ಕಣ್ಣಿನ ಹೊರಭಾಗದಲ್ಲಿ ನಾವು ಅದಕ್ಕೆ ಕಂಜಂಕ್ಟೈವ ಅಂತ ಹೇಳ್ತೇವೆ ಅಥವಾ ಬಿಳಿ ಬೊಂಬೆ ಅಂತ ಹೇಳ್ತೇವೆ, ಅಲ್ಲಿ ಕೆಂಪು ಪ್ಯಾಚ್. ಪೇಷಂಟಿಗೆ ಯಾವುದೇ ಸಮಸ್ಯೆನೇ ಇರುವುದಿಲ್ಲ, ಯಾವುದೇ ನೋವಿಲ್ಲ, ಯಾವುದೇ ತುರಿಕೆ ಇಲ್ಲ, ಏನೂ ಇಲ್ಲ, ಬರೀ ಕೆಂಪು ಪ್ಯಾಚ್, ಬ್ಲಡ್ ಕ್ಲಾಟ್. ಕೇಳಿದರೆ ನನಗೆ ಯಾವ ಸಮಸ್ಯೆ ಇಲ್ಲ, ಹೆಂಡತಿ ಒತ್ತಾಯ ಮಾಡಿದರೆ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾರೆ ಜನರಲ್ ಆಗಿ. ಕೆಲವು ಪೇಷಂಟ್ಗಳಿಗೆ ಕಣ್ಣಿನ ಒಳಗೆ ಬ್ಲಡ್ ಕ್ಲಾಟ್ ಅಥವಾ ಹೆಮರೇಜ್ ಇರುತ್ತೆ. ಜನರಲಿ ತುಂಬ ದೃಷ್ಟಿಯ ಸಮಸ್ಯೆ ಇರುವುದಿಲ್ಲ, ಕೇಳಿದರೆ ಹೇಳ್ತಾರೆ ನನಗೆ ಅಡ್ಡ ಬರ್ತಾ ಇದೆ ಅದಕ್ಕೋಸ್ಕರ ಬಂದಿದ್ದೇನೆ, ತುಂಬ ನೋವು ಅಂತ ದೊಡ್ಡ ಸಮಸ್ಯೆಗಳು ಇರುವುದಿಲ್ಲ. ಇದು ಜನರಲಿ ನಮ್ಮ ದೇಹದಲ್ಲಿ ಏನಾದರೂ BP ತುಂಬ ಜಾಸ್ತಿ ಆಗಿದ್ದರೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದ್ದರೆ, ಅಥವಾ ಯಾವುದೇ ದೊಡ್ಡ ಲೀವರ್ ಸಮಸ್ಯೆ ಇದ್ದರೆ, ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಬರುವಂತಹ ಸಮಸ್ಯೆ, ಕಣ್ಣಿನಲ್ಲಿ ಕ್ಲಾಟ್ ಅಥವಾ ಕಣ್ಣಿನಲ್ಲಿ ಬರುವಂತಹ ಹೆಮರೇಜ್. ಆ ಸಂದರ್ಭದಲ್ಲೇ ನಾವು ನಮ್ಮ ಜನರಲ್ ಚೆಕಪ್ಪನ್ನು ಮಾಡಿಕೊಂಡ್ರೆ ದೇಹದಲ್ಲಿ ನಂತರ ಬರುವಂತಹ ದೊಡ್ಡ ಸಮಸ್ಯೆಗಳನ್ನು ನಾವು ಪ್ರಿವೆಂಟ್ ಮಾಡಬಹುದು. ಸೊ ಈ ರೀತಿ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳಿದರೆ, ಕಣ್ಣು ಅಂದರೆ ಒಂದು ರೀತಿಯ ರೆಡ್ ಸಿಗ್ನಲ್. ಟ್ರಾಫಿಕ್ ಲೈಟಲ್ಲಿ ರೆಡ್ ಸಿಗ್ನಲ್ ಇರುತ್ತೆ ನೋಡಿ, ಅದೇ ರೀತಿ ಒಂದು ರೆಡ್ ಸಿಗ್ನಲ್. ಆ ರೆಡ್ ಸಿಗ್ನಲಲ್ಲಿ ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಚಟುವಟಿಕೆಗಳನ್ನು, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ, ಸ್ಲೋ ಡೌನ್ ಮಾಡಿ, ಸ್ಟಾಪ್ ಮಾಡಿ, ಚೆಕಪ್ ಮಾಡಿಕೊಳ್ಳಿ. ಆ ದೊಡ್ಡ ಅಪಘಾತಗಳನ್ನು ನೀವು ಪ್ರಿವೆಂಟ್ ಮಾಡಿಕೊಳ್ಬೋದು. ಅಪಘಾತಗಳು ಜನರಲಿ ಡೇಂಜರಸ್ ಆಗಿರುತ್ತವೆ. And often these accidents are fatal and you can prevent them by taking care at the stage of the eye. ಒಂದು ಸಮರೈಸ್ ಮಾಡಿ ಹೇಳೋದಿದ್ರೆ, a clot in the eye, you can treat it and you can prevent the clot in the heart. A hemorrhage in the eye, you can treat it and prevent a hemorrhage in the brain. So ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಐ ಕೇರ್ ಇನ್ ಡೇ ಟು ಡೇ ಲೈಫ್ ಬಗ್ಗೆ ಹೇಳಲಿದ್ದೇನೆ. ಬಟ್ ಐ ವಾಂಟ್ ದಿಸ್ ಟು ಬಿ ಎ ಕ್ವಶನ್ ಆನ್ಸರ್ ಸೆಷನ್. ಇಟ್ ಶುಡ್ ಬಿ ಎ ಇಂಟರಾಕ್ಟಿವ್ ಸೆಷನ್. ಐ ವಾಂಟ್ ಯು ಟು ಸೆಂಡ್ ಕ್ವಶನ್ಸ್ ಟು ಮೀ in my personal WhatsApp, and then I'll answer all the questions and I'll cover the topic eye care beyond 55 years of age. So I have received few questions so far. Like one question I really liked. It's a very pertinent question, very relevant question. One friend has asked a question and he said it should be, the name should be kept confidential, and the question is, I'll read the question. I am a diabetic, will I get eye damage and what are the risk factors? I'll tell you the risk factors. If you are a diabetic, and risk factors for having eye damage are: A for alcohol, B for blood pressure, that is high blood pressure, C for creatinine, high creatinine indicates kidney damage, D duration of diabetes, if it is long standing, yes, it's a risk factor, E extent of diabetes, if the diabetes is like blood sugar level is going to very high levels, and F is the pressure, if you are lifting heavy weights, if you are going to the gym, and if there is pressure build up in the body, these are the risk factors in a diabetic patients which can cause eye damage. So friends, at the end, just ಒಂದು ಘಟನೆಯನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಬಯಸ್ತೇನೆ. ಓರ್ವ ಪೇಷಂಟ್ ನನ್ನ ಹತ್ರ ಬಂದಿದ್ದರು, ಕಣ್ಣಿಗೆ ಕಸ ಬಿದ್ದಿತ್ತು. ಕಸ ಬೀಳುವಾಗ ನನ್ನ ಹತ್ರ ಹೇಳಿದರು, ನನಗೆ ದಾರಿಯಲ್ಲಿ ಹೋಗ್ತಾ ಇದ್ದೆ ಟೂ ವೀಲರಲ್ಲಿ, ನನ್ನ ಕಣ್ಣಲ್ಲಿ ಒಂದು ಕಸ ಬಿತ್ತು, ಪರೀಕ್ಷೆ ಮಾಡಿ ಅದನ್ನು ತೆಗೆದು ಬಿಡಿ ಅಂತ ಹೇಳಿದರು. ಡ್ರಾಪ್ಸ್ ಹಾಕಿ ತೆಗೆದೆ, ಕ್ಲಿಯರ್ ಆಯಿತು. ತುಂಬ ಬೇಸರದಲ್ಲಿದ್ದರು. ಅನವಶ್ಯಕವಾಗಿ ನನ್ನ ಕಣ್ಣಲ್ಲಿ ಕಸ ಬಿತ್ತು, ನೀವು ತೆಗೆದ್ರಿ, ಅನವಶ್ಯಕವಾಗಿ ನನಗೆ ಹಣ ಖರ್ಚಾಯಿತು ಅಂತ ಹೇಳಿದರು. ಆಗ ಅವರ ಹತ್ರ ಹೇಳಿದೆ, ನೋಡಿ, ನಾನು ನನ್ನ ಮಿಸ್ಸಸ್ ಒಟ್ಟಿಗೆ ಶಾಪಿಂಗಿಗೆ ಹೋಗಿದ್ದೆ, ನನ್ನ ಮಿಸ್ಸಸ್ ಕಣ್ಣಲ್ಲಿ ಒಂದು ಕಾಂಜೀವರಂ ಸೀರೆ ಬಿತ್ತು, ನನಗೂ ಒಂದು 15,000 ರೂಪಾಯಿ ಖರ್ಚಾಯಿತು ಅಂತ ಹೇಳಿದರೆ, ನಕ್ಕು ಬಿಟ್ಟರು. ಸೊ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫಾರ್ ನಾವ್. नमस्कार. सगळ्यांक नमस्कार. तुमकां आमगेल चॅनल लायक जाल्यार आनी सबस्क्रायब करता म्हूण जाल्यार गुगलान तूं आमगेल चॅनल यूट्यूब म्हूण टायप करात, नातल्यार यूट्यूबान तूं आमगेल चॅनल म्हूण टायप केल्यार अशी स्क्रीन दिसता. तातूंत सबस्क्रायब बटन प्रेस करता.
आणि बेल आयकन प्रेस केल्यार आम्ही कसले नवे व्हिडिओ अपलोड करताना आणि पब्लिश जाताना तुमकां अलर्ट येता. तुमगेल कला तुम्ही आमगेल चॅनलांत प्रस्तुत करका म्हण जाल्यार तुमगेल व्हिडिओज konkanivideos@gmail.com पेटयाय. धन्यवाद.